ಡೆಲ್ಲಿ ವಾಚರ್ಸ್ ಕೆಕೆಆರ್ ವಿರುದ್ಧ ಈ ಒಂದು ಪಂದ್ಯದಲ್ಲಿ ಈ ಒಂದು ಮ್ಯಾಚ್ 14 ರನ್ ಡಿಫೆಂಡ್ ಮಾಡಿ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡಕ್ಕೆ ನಾರಾಯಣ್ ಹಾಗೆ ಗುರುಬಾಜು ಹಾಗೆ ಅಜಿಂಕ್ಯ ರಹಾನೆ ಇವರು 26, 27, 26 ರನ್ ಮಾಡಿ ಈ ಒಂದು ಕೆಕೆಆರ್ ತಂಡಕ್ಕೆ ಪವರ್ ಪ್ಲೇ ನಲ್ಲಿ ಚೆನ್ನಾಗಿರುವಂತ ಪ್ರಾಪರ್ಲಿ ಕೊಟ್ಟಿದ್ರು. ಆಮೇಲೆ ಬಂದ ರಘುವೇಂದ್ರ ವರ್ಷಿ 43 ರನ್ ಮಾಡೋ ಮೂಲಕ ಟೋಟಲ್ ಆಗಿ 704 ರನ್ ಟಾರ್ಗೆಟ್ ಕೊಟ್ಟಿತ್ತು ಕೆಕೆಆರ್ ತಂಡ ಡಿಸಿಗೆ. ಈ ಒಂದು ಡಿಸಿ ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ಡಿಸಿ ಆರಂಭದಲ್ಲೇ ಆಘಾತ ಆಯಿತು. ಡುಪ್ಲೆಸಿ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟರು, 62 ರನ್ ಮಾಡಿದ್ರು. ಮತ್ತೆ ಯಾರು ಕೂಡ ಅಂತ ಕಚ್ಚಿ ಬ್ಯಾಟಿಂಗ್ ಯಾರು ನಿಲ್ಲ. ಅಕ್ಷಯ್ ಪಟೇಲ್ 43 ರನ್ ಮಾಡಿದ್ರು, ಆದ್ರೂ ಕೂಡ ಮ್ಯಾಚ್ ಗೆಲ್ಲೋಕೆ ಸಾಧ್ಯ ಆಗಿಲ್ಲ. ಟೋಟಲ್ ಆಗಿ 14 ರನ್ ಇಂದ ಈ ಒಂದು ಮ್ಯಾಚ್ ಸೋತಿದೆ ಡಿಸಿ ತಂಡ. ಫ್ಯಾನ್ ಡಿಸಿ ತಂಡಕ್ಕೆ ಟೋಟಲ್ ಆಗಿ ಪ್ಲೇ ಆಫ್ ಕನಸು ಫಿಕ್ಸ್ ಮಾಡುವಂತ ಚಾನ್ಸಸ್ ಇತ್ತು. ಈ ಒಂದು ಮ್ಯಾಚ್ ಗೆದ್ದು ಅಂದ್ರೆ ಒಂದು 90% ಫಿಕ್ಸ್ ಆಗುವಂತ ಚಾನ್ಸಸ್ ಇತ್ತು, ಆದ್ರೆ ಈಗ 80% ಆಗಿದೆ. ಇನ್ನು ಕೇವಲ ಅವ್ರಿಗೆ ಇನ್ನೊಂದು 4 ಮ್ಯಾಚ್ ಇದೆ. 4ರಲ್ಲಿ 2 ಗೆದ್ದೇ ಗೆಲ್ಬೇಕು. 4ರಲ್ಲಿ 2 ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಡಿಸಿ ತಂಡಕ್ಕೆ. ಕೆಕೆಆರ್ ಕೂಡ ಇನ್ನು ಕೂಡ ಬರುವಂತ ಮ್ಯಾಚ್ ಎಲ್ಲ ಕೂಡ ಗೆಲ್ಲಲೇಬೇಕು. ಗೆಲ್ಲಿಲ್ಲ ಅಂದ್ರೆ ಇನ್ನೂ ಕೂಡ ಪ್ಲೇ ಆಫ್ ಗೆ ಬರೋದು ಡೌಟ್ ಇದೆ ಫ್ರೆಂಡ್. ಇವ್ರಿಗೆ ಆಲ್ಮೋಸ್ಟ್ ಗೆದ್ದಿರೋಕ್ಕಿಂತ ಸೋತಿರೋದು ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಈ ಬರುವಂತ ಮ್ಯಾಚ್ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಹಿಂದಿನ ಮ್ಯಾಚ್ ಸ್ವಲ್ಪ ಸುನಿಲ್ ನಾರಾಯಣ್ ಬ್ಯಾಟಿಂಗ್ ನಲ್ಲೂ ಸ್ವಲ್ಪ 27 ರನ್ ಮಾಡಿದ್ರು, ಹಾಗೆ ಬಾಲಿಂಗ್ ನಲ್ಲೂ ಕೂಡ 3 ವಿಕೆಟ್ ತೆಗೆಯುವ ಮೂಲಕ ಆ ಕೆಕೆಆರ್ ತಂಡಕ್ಕೆ ಸ್ವಲ್ಪ ಚೆನ್ನಾಗಿರೋ ಪ್ರದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಇಲ್ಲಿ ರಸಲ್ ಆಗ್ಲಿ ಹಾಗೆ ನಾರಾಯಣ್ ಆಗ್ಲಿ ಚೆನ್ನಾಗಿರೋ ಪ್ರದರ್ಶನ ಬಂದ್ರೆ ಮಾತ್ರ ಇಲ್ಲಿ ಕೆಕೆಆರ್ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಯಾಕಂದ್ರೆ ಇವರು ಇಬ್ಬರ ಆಟದಿಂದ ಅವ್ರು ಬರ್ತಾರೆ ಫಿನಿಶಿಂಗ್ ನಲ್ಲಿ, ರಸಲ್ ಬರ್ತಾರೆ, ಇವರು ಸ್ಟಾರ್ಟಿಂಗ್ ನಲ್ಲಿ ಹಾಗೆ ಮಿಡಲ್ ಆರ್ಡರ್ ನಲ್ಲಿ ಬಾಲಿಂಗ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇವ್ರು ಇಬ್ಬರ ಮೇಲೆ ಡಿಫೆಂಡ್ ಆಗಿರುತ್ತೆ ಕೆಕೆಆರ್ ತಂಡ. ನಿನ್ನೆ ಸುನಿಲ್ ನಾರಾಯಣ್ ಚೆನ್ನಾಗಿರುವಂತ ಬಾಲಿಂಗ್ ಬ್ಯಾಟಿಂಗ್ ಮಾಡಿದ್ದಕ್ಕೆ ಈ ಒಂದು ಮ್ಯಾಚ್ ಗೆದ್ದಿದೆ ಕೆಕೆಆರ್ ತಂಡ. ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.